ಗೈಸ್ 2 ಅವರ್ ಆಯಿತು, ಇನ್ನೂ ರೆಡಿ ಆಗಿಲ್ಲ. ಗೈಸ್ ಈ ಕ್ಲಿಪ್ಪು ಇಲ್ಲಿ ಕೆಳಗಡೆ ಬಿದ್ದಿತ್ತು. ಅದಕ್ಕೆ ಇವಳೇನು ಮಾಡಿದ್ಲು ಗೊತ್ತಾ, ಆ ಕ್ಲಿಪ್ನ ನೋಡಿಲ್ವಂತೆ. ದೇವ್ರು ಇವಳಿಗೆ 2 ಕಣ್ಣು ಕೊಟ್ಟಿಲ್ಲ ಗೈಸ್. ಇಷ್ಟು ಕುರಿ ಮಂದಿಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಏನ್ರಿ ಅದು ಮಾತಾಡೋದು, ಏನು ಮಾತಾಡ್ತಾರ್ರಿ, ಯಾವನ್ರಿ ಅವನು? ಗೈಸ್ ಅಯ್ಯೋ ಸರಿ ಫೋನ್ ಮಾಡ್ತಿದ್ದವ್ರು ಈಗ ಬರ್ತಾವ್ರೆ ಗೈಸ್. ಇವರು ಮೀಟರ್ ಬೇಕು, ಮೀಟರ್ ಮೀಟರ್. ಇವಳನ್ನ ನಮ್ಮ ಚಿಕ್ಕಮ್ಮ ಮನೆಗೆ ಯಾರೋ ಕೇಳಿದ, ಹಂಗಾಗಿ ಇವಳನ್ನ ತೋರಿಸಿದ್ರೆ ಇವಳನ್ನ ತೋರಿಸ್ಬಾರ್ದಂತೆ. ಬಿಟ್ಟು ನಾನೀಗ ನಮ್ಮೂರ್ ಕಡೆ ಮೈಸೂರು ಕಡೆ ಹೊರಟಿದ್ದೀನಿ ಗೈಸ್. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ, ಬ್ಯೂಟಿಫುಲ್ ಸುಸ್ವಾಗತ. ಎಲ್ಲಿದೆ ಆ ನಿಮ್ ಎಲ್ಡೋರಾಡೋ? ಗೈಸ್ ಏನು ಅಂತಂದ್ರೆ, ಈಗ ನಮ್ಮ ಬಾವರದು ಕರ್ನಾಟಕ ಇರುವ ಕಾರಣ ಈಗ ನಾವು ಚೌಟ್ರಿ ಹತ್ರ ಹೋಗ್ಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಹಂಗಾಗಿ ನಾನು ನಮ್ಮ ಅಕ್ಕ ಮನೆಗೆ ಅಂತ ಬಂದಿದ್ದೀನಿ. ಅಲ್ಲಿ ಬರ್ತಾ ಇದ್ದಾರೆ. ನಾವೀಗ ನಾನು ನಮ್ಮ ಅಕ್ಕ ಫಸ್ಟು ಹುಡುಗನ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಅವ್ರನ್ನೂ ಹುಡುಗಿ ರೆಡಿ ಆಗಿಲ್ಲ, ಅವ್ರನ್ನೂ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಚೌಟ್ರಿ ಹತ್ರ ಹೋಗಬೇಕು. ಹೀಗಾಗಿ ಫಸ್ಟ್ ಈಗ ಗಾಡಿ ಎತ್ಕೊಂಡು ಹೋಗುವ, ಬನ್ನಿ ಕಾಯಿಸಿ ಹೋಗುವ. ಫ್ಲಾಶ್ ಬ್ಯಾಕ್. ರಮಣ ಗೋವಿಂದ ಗೋವಿಂದ, ವೈಕುಂಠ ಗಿರಿಮನೆ ವಾಸ ಗೋವಿಂದ ಗೋವಿಂದ, ಹನುಮಂತುಂಗ ಬಾರ್ ಗೋವಿಂದ ಗೋವಿಂದ, ಪದ್ಮಾವತಿಗೆ ಬಾರ್ ಗೋವಿಂದ. Meanwhile, ಈಗ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿಂದ ಈಗ ಹುಡುಗಿ ರೆಡಿ ಮಾಡಿಸ್ಕೊಂಡು ಚೌಟ್ರಿ ಹತ್ರ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಫ್ಯಾಮಿಲೀಸ್ ಎಲ್ಲ ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ಫಸ್ಟ್ ಈಗ ಎಲ್ಲನೂ ರೆಡಿ ಮಾಡಿಸ್ಬೇಕು. ಅಂದರೆ ನಾನೇ ರೆಡಿ ಮಾಡಿಸಲ್ಲ, ಬಟ್ ಅವರೇ ರೆಡಿ ಆಯ್ತಾರೆ. ಅವ್ರೊಬ್ಬರಿ ನಾನು ಕ್ಯಾಂಟ್ರ್ ತುಂಬಿಕೊಂಡು ಗೂಡ್ಸ್ ಕಡೆಯಲ್ಲಿ ತುಂಬ್ಕೊಂಡು ಹೋಗ್ತಾರಲ್ಲ ಸಾಮಾನ, ಹಂಗೆ ಈ ಜನಗಳನ್ನ ತುಂಬಿಕೊಂಡು ಕರ್ಕೊಂಡು ಹೋಗ್ಬೇಕು ಗೈಸ್ ಚೌಟ್ರಿಗೆ. ಬನ್ನಿ ಗೈಸ್ ಫಸ್ಟ್ ಎಲ್ಲ ರೆಡಿ ಆಗಿದ್ದಾರೆ ನೋಡುವ. ಗೈಸ್ ಈಗ ನಮ್ಮ ಅಣ್ಣನವರ ಮಿಸ್ಸಸ್ ಅವ್ರನ್ನ ಪಿಕಪ್ ಮಾಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅವರ ಒಂದು ಲೊಕೇಶನ್ ಕಳಿಸಿದ್ದಾರೆ, ಅಲ್ಲಿದ್ದಾರಂತೆ. ಅವ್ರನ್ನ ಪಿಕಪ್ ಮಾಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈಗ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಆಕ್ಸೆಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಗೈಸ್ ಈಗ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಬರೋಣ. ಗೈಸ್ ಈ ಕ್ಲಿಪ್ಪು ಇಲ್ಲಿ ಕೆಳಗಡೆ ಬಿದ್ದಿತ್ತು. ಅದಕ್ಕೆ ಇವಳೇನು ಮಾಡಿದ್ಲು ಗೊತ್ತಾ, ಆ ಕ್ಲಿಪ್ನ ನೋಡಿಲ್ವಂತೆ. ದೇವ್ರು ಇವಳಿಗೆ 2 ಕಣ್ಣು ಕೊಟ್ಟಿಲ್ಲ ಗೈಸ್. ಕೊಟ್ಟಿಲ್ಲ ನಿಂಗೆ 2 ಕಣ್ಣು? ಮಾತಾಡು. ಕೊಟ್ಟಿಲ್ಲ ಮತ್ತೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇನ್ಯಾವ್ದ್ರಲ್ಲಿ ನೋಡ್ತಾ ಇದೀಯಾ ಭೂಮಿನ? ಕಾಲಲ್ಲಿ ಗಾಯ್ಸ್ ದೇವರು ಕಣ್ಣು ಕೊಟ್ಟಿದ್ರೆ ಇವಳು ಹೇಳ್ತಾಳೆ ಕಾಲಲ್ಲಿ ನೋಡಿದ್ಲಂತೆ. ಹಂಗಾಗಿ ಇಂಥವ್ರಿಗೆ ಏನು ಹೇಳ್ಬೇಕು ಗೈಸ್? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಂಥವ್ರಿಗೆ ಬಾ ಸೀಬೆ ಹೇಳ್ಬೇಕು. ಏನಂದೆ? ಸೀಬೆ ಹೇಳ್ಬೇಕು. ಸಿಬೆ ಅಂತ ಗೈಸ್, ನನಗೆ ಅದು ಗೊತ್ತಿಲ್ಲ. ಬಟ್ ಅದು ಯಾವ್ದಾರ ನೇಮ್ ಸಿಗ್ತದೆ ನಾಲ್ಕು ಗೈಸ್. ಒಬ್ಬರನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರಲ್ಲಿ ಬರ್ತಾ ಇದ್ದಾರಲ್ಲಿ ಎಷ್ಟೊತ್ತು ಮಾಡ್ತಾ ಇದ್ದಾರೆ ಗೊತ್ತಾ ಬರೋಕ್ಕೆ? 1 ಅವರ್ ಆಯಿತು. ಆಗ್ಲಿಂದ ಮೇಕ್ ಹೋಗೋದು ಕೆಳಿ ಕಿಳಿಯೋದು, ಮೇಕ್ ಹೋಗೋದು ಕೆಳಿ ಕಿಳಿಯೋದು ಮಾಡ್ತಾವ್ರೆ ಅವರು. ನನ್ನ ಮೇಲೆ ಆಣೆ ಇಟ್ಟು ಇವ್ರು ಯಜಮಾನ್ರಿಗೆ ಹಾಕಿದ್ರೆ ನನಗೆ ಹೊಡ್ತಾ, ಅದಕ್ಕೆ ನಾನು ಇದನ್ನ ಹಾಕಲ್ಲ, ಕ್ಲಿಪ್ ಕಟ್ ಮಾಡ್ತೀನಿ ಗೈಸ್. ಗೈಸ್ ಅವ್ರನ್ನ ಲೊಕೇಶನ್ಗೆ ಹೋಗಿ ಕರ್ಕೊಂಡು ಪಿಕಪ್ ಮಾಡಿಕೊಂಡು ಅಲ್ಲಿಂದ ಈಗ ಮನೆಗೆ ಅಂತ ಕರ್ಕೊಂಡ್ಬಂದಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿದ್ದಾರೆ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ರೆಡಿಯಾಗಿದ್ದಾರೆ ಇಲ್ಲ ಅಂತ. ಬನ್ನಿ ಗೈಸ್ ನೋಡುವ, ರೆಡಿಯಾಗಿದ್ದರೆ ಬೇಗ ಹೊರಡುವ. ಟೈಮ್ ಆಲ್ರೆಡಿ ಆಗ್ತಾ ಇದೆ. ಇವರು ಇನ್ನೂ ಎಷ್ಟೊತ್ತಿಗೆ ರೆಡಿ ಆಗ್ತಾರೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್. ಲೆಟ್ಸ್ ಗೋ ಗೈಸ್. ಯಾರನ್ನ ಪಿಕಪ್ ಮಾಡಿದ್ರು ಅಂದ್ರೆ ಇವ್ರನ್ನ, ಯಾಕಂದ್ರೆ ಬಟ್ ಫೋಟೋದಲ್ಲಿ ಏನಕ್ಕೆ ತೋರಿಸಿಲ್ಲ ಅಂದ್ರೆ ಇವ್ರ ಯಜಮಾನ್ರು ನೋಡಿದ್ರೆ ಬೈತಾರೆ ಅನ್ನೋಕ್ಕೋಸ್ಕರ ತೋರಿಸ್ತಿಲ್ಲ. ಬಟ್ ಅವರೇ ಹೇಳ್ತಾ ಇದ್ರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಗೈಸ್ ಅಷ್ಟೇ. ಗೈಸ್ ಇವಳು ಸುಮಾರು ಹೊತ್ತಾಯ್ತು ಗೈಸ್ ರೆಡಿ ಆಗ್ತೇನೆ. ಎಷ್ಟೊತ್ತಾಯ್ತು ಅಂತಂದ್ರೆ ನಾನು ಆಗಲೇ ಬಿಟ್ಬಿಟ್ಟೋಗಿದೆ ಇವಳನ್ನ, ಬಟ್ ಇನ್ನೂ ರೆಡಿನೇ ಆಗಿಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ
ಗೈಸ್ ನಾನು ಸುಳ್ಳು ಹೇಳ್ತೇನೆ ಗೈಸ್, ನಾನು ಏನು ನಿಜ ಇರುತ್ತೋ ಅದನ್ನೇ ಹೇಳೋದು. ಬಟ್ ಇವಳು ಏನು ಮಾಡಿದ್ದಾಳೆ ಗೊತ್ತಾ, ಎಷ್ಟೊತ್ತಾಗಿದೆ ಬನ್ನಿ, ಇನ್ನು ಅದೇ ಟೀ ಶರ್ಟಲ್ಲಿ ಇದ್ದಾಳೆ, ರೆಡಿನೇ ಆಗಿಲ್ಲ ಇವಳು, ಹೊಡಿತಾ ಇದ್ದಾಳೆ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಗೈಸ್ 2 ಅವರ್ ಆಯಿತು, ಇನ್ನೂ ರೆಡಿ ಆಗಿಲ್ಲ. ಬೆಳಗ್ಗೆ 5 ಗಂಟೆಗೆ ಎಲ್ಲರನ್ನೂ ಹೇಳ್ಸಿದ್ರು. ಈಗ ಟೈಮ್ ಬಂದು 8:15 ಆಗಂತು, ಇನ್ನೂ ರೆಡಿನೇ ಆಯ್ತಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೋಡಿ ಎಷ್ಟೊಂದು ಮುಗಿತು ಇವರು ಸಿಂಗಾರ ಬಂಗಾರ. ಗೈಸ್ ಮನೆಯಲ್ಲಿ ಮದುವೆ ಹೆಣ್ಣು ಗಂಡಿಗೆ ಬಿಗುರೂಟಕ್ಕಿಂತ ಮುಂಚೆ ಮಾಡಿಸುವ ಶಾಸ್ತ್ರ ಇದು. ಗಂಡ್ ಬಂದು ನನ್ನ ತಾಯಿ ಮನೆ ಹಾಲೊಕ್ಕಂಗ್ ಹೋಗ್ಲಿ ಅಂತಾರೆ, ಹೆಣ್ ಬಂದು ನಮ್ಮ ಮಾವನ ಮನೆ ಹಾಲೊಕ್ಕಂಗ್ ಹೋಗ್ಲಿ ಅಂತ ಹೇಳ್ತಾರೆ. ಗೈಸ್ ಇನ್ನೊಂದೇನು ಅಂದ್ರೆ ಈ ಶಾಸ್ತ್ರ 5 ಜನ ಮಾಡ್ಬೇಕು, ಹಂಗಾಗಿ ಎಲ್ಲಾರನ್ನೂ ಹಾಕಿದ್ರೆ ತುಂಬಾ ಲೆಂತ್ ವಿಡಿಯೋ ಆಗೋಯ್ತದೆ. ಹಂಗಾಗಿ ನಾನು ಸ್ವಲ್ಪ ಶಾರ್ಟ್ ಅಲ್ಲಿ ಹಾಕ್ತೀನಿ ಗೈಸ್ ಅವ್ರನ್ನ. ಗೈಸ್ ಈ ಮಡ್ಲಕ್ಕಿ ತುಂಬ್ತಾ ಇರೋದು ತಾಯಿ ಮನೆ ಅಲ್ಲ, ಗಂಡನ ಮನೆ. ಈ ಗಂಡನ ಮನೇಲಿ ಏನಕ್ಕೆ ಮಡ್ಲಕ್ಕಿ ತುಂಬಿಸ್ತಾ ಇದ್ರಿ ಅಂದ್ರೆ ನನ್ನ ತಾಯಿ ಮನೆ ಹಾಲೊಕ್ಕಂಗ್ ಹೋಗ್ಲಿ, ನನ್ನ ಗಂಡನ ಮನೆ ಹಾಲೊಕ್ಕಂಗ್ ಹೋಗ್ಲಿ ಅಂದ್ಬಿಟ್ಟು ತುಂಬಿಸೋದು. ಅಮ್ಮ ಬಂದಿದ್ದ ಗೈಸ್. ಹಾಯ್ ಹಾಯ್ ಹಾಯ್. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಕೈ ಕೊಡ ಗೈಸ್. ಅಮ್ಮ ಓಡಾಕ್ತಾಳೆ ಗೈಸ್. ಅಮ್ಮ ಹೋಗು, ನಾನು ಬರಲ್ಲ ಮೇಲ್ಗಡೆ. ನನ್ನಲ್ಲಿ ವಿಡಿಯೋ ಮಾಡೋದೈತೆ ನನಗೆ, ಬರ್ತೀಯಾ? ಹಾಯ್ 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 ಹಾಯ್. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಅಂದದ ಚಂದದ ಗೊಂಬೆ ನೀನು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಲ್ಲ 3 ಸರಿ ಮಾಡ್ಕೊಳ್ಳಿ ಪಟ್ನೆ. ಹಂಗೆ ಜೋರಾಗಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ನಮ್ಮ ಮಾವನ ಮನೆ A few moments later. ಗೈಸ್ ಈಗ ನಾವು ಕರ್ನಾಟಕ ಮಾಡೋದಕ್ಕೆ ಅಲ್ಲಿಗೆ ಯಾವ ಪ್ಲೇಸ್ ಇದೆಯಾ ಆ ಪ್ಲೇಸ್ಗೆ ಅಂತ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಗೈಸ್, ಈಗ ಹೊರಡುವ. ಮತ್ತು ಇನ್ನೊಂದೇನು ಅಂತಂದರೆ ಗಂಡು ಹೆಣ್ಣು ಕಾರಲ್ಲಿ ಬರ್ತಾರೆ. ನಾವು ಇದರಲ್ಲಿ ಅಶೋಕಲ್ಲಿ ಲೇಲ್ಯಾಂಡಲ್ಲಿ ಹೋಗ್ಬೇಕು ಗೈಸ್. ಇಲ್ಲಿ ಆಲ್ರೆಡಿ ನೋಡ್ಬೋದು ನೀವು, ಹುಡುಗ ಹುಡುಗಿ ಒಂದು ಕಾರಲ್ಲಿ ಎಷ್ಟು ಜನ 4 ಜನ ಆಗಾರ, ಅವ್ರು ಹೋಗ್ತಾ ಇದ್ದಾರೆ. ಬಟ್ ನಾನು ಈಗ ಕ್ಯಾಂಟ್ರಲ್ ಹೋಗ್ತೀವಿ ಗೈಸ್. ಸಾರಿ ಕ್ಯಾಂಟ್ರಲ್ ಅಂತೀನಿ, ಬುಲ್ಲರ್. कैसे कैसे लोग रहते हैं यार यहाँ पर, गाड़ी उठा के ले जाएगा बता रहे हैं हम. ನಾವು ಅಶೋಕ ಐಲ್ಯಾಂಡಲ್ಲಿ ಹೋಗ್ತಾ ಇರೋದಕ್ಕೆ ಇವಳು ನಾನು ಮುಂದೆ ಅಂತಾಳೆ. ಬಟ್ ಯಾರು ಮುಂದೆ ಕೂತ್ಕೋತಾರೆ ಅನ್ನೋದು ಇಬ್ರು ಕೂತ್ಕೋತೀರಾ? ಓಕೆ ಸೂಪರ್ ಗೈಸ್. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದ್ದಾರೆ. ಅಲ್ಲಿರೋರ್ನೆಲ್ಲನೂ ನಿಮಿಷ, ಅಲ್ಲಿರೋರ್ನೆಲ್ಲನೂ ಗಾಡಿಗೆ ತುಂಬ್ಕೊಂಡು ಹೋಗಬೇಕು ಗೈಸ್. ಲೆಟ್ಸ್ ಗೋ ಗೈಸ್. ಆಯ್ತು ಬಿಡು ಅಶೋಕ ಐಲ್ಯಾಂಡ್ ರೆಡಿ ಆಗೈತೆ ಗೈಸ್. ಲೆಟ್ಸ್ ಗೋ ಗೈಸ್. ಈಗ ನನ್ನ ಜೊತೆ ಅಮ್ಮು ಆ್ಯಂಡ್ ನಿನ್ನ ಹೆಸರೇನು ಹೇಳು ಅಲ್ಲಿ. ಅವಳ ಹೆಸರು ಗೊತ್ತಿಲ್ಲ ಗೈಸ್. ಹಾಂ, ಅವಳು ಪೂರ್ತಿ ಆಗೋಗಳ ಗೈಸ್. ಗೈಸ್ ಇಲ್ಲಿ ರೆಡಿ ಇದ್ದಾರೆ. ಗೈಸ್ ಗಾಡಿ ಎಗರು ಬಿಡ್ತಾವ, ಹಂಗಾಗಿ ಬೈತವ್ರೆ. ಬಟ್ ಏನು ಗೊತ್ತಾ, ಈಗ ಇಲ್ಲಿಂದ ಹೋಗಿ ಈಗ ನಮ್ಮ ಇನ್ನೊಂದು ಏರಿಯಾ ಇದೆಯಲ್ಲ, ಆ ಏರಿಯಾದಲ್ಲಿ ಅಲ್ಲಿ ನಮ್ಮ ಏರಿಯಾದವ್ರು ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಬೇಕು. ಲೆಟ್ಸ್ ಗೋ ಗೈಸ್. ಈಗ ನಾವು ಅಶೋಕ ಐಲ್ಯಾಂಡಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಬಂದಿದ್ದೀನಿ, ಅವರೆಲ್ಲ ಗಾಡಿ ಹಾಕೊಂಡು ಹೋಗ್ಬೇಕು. ಹತ್ತಿ ಇಷ್ಟು ಕುರಿ ಮಂದಿಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಈಗ ಜಾಗಕ್ಕೆ ಗೈಸ್ ನಾನು ತುಂಬ ಸ್ಪೀಡಾಗಿ ಹೋಗ್ತೀನಿ ಅಂತೆ. ಬಟ್ ನಾನು ತುಂಬ ಸ್ಪೀಡಾಗಿ ಹೋಗೋದಿಲ್ಲ, ತುಂಬ ನಿಧಾನ ಹೋಗ್ತೀನಿ. ಆದ್ರೂ ಬಟ್ ಜನಕ್ಕೆ ತುಂಬ ಸ್ಪೀಡಾಗಿ ಹೋಗೋದಂಗೆ ಕಾಣಿಸ್ತದೆ, ಏನು ಮಾಡೋಕ್ಕಾಗೋದಿಲ್ಲ ಗೈಸ್. ಬನ್ನಿ ಗೈಸ್, ಈಗ ಅದ್ಯಾವುದೋ ರೋಡಲ್ಲಿ ಅಲ್ಲೊಬ್ಬ ಅಂತ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಅದೊಂದು ಅದೇ ನಾವು ತಂದು ಜ್ಯೂಸ್ ಐಟಮ್ ಎಲ್ಲ ಅಲ್ಲೇ ಬಿಡೈತಂತೆ. ಈಗ ಎತ್ಕೊಳಕ್ಕೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಗೈಸ್. ಲೆಟ್ಸ್ ಗೋ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಗೈಸ್. ಅದೆಲ್ಲಿತ್ತು ಅಲ್ಲೇ ಇತ್ತು, ಹಂಗಾಗಿ ಅದನ್ನ ತಗೊಂಡೀಗ ಹೊಡ್ತಾ ಇದ್ದೀವಿ.
ಬನ್ನಿ ಗೈಸ್, ಈಗ ಫಸ್ಟು ಕರ್ನಾಟಕ ನಡೆಯುವಂಥ ಜಾಗ ಹೋಗುವ. ಗೈಸ್, ಗ್ರಾಮ ದೇವತೆ ದೇವಸ್ಥಾನ ನೋಡಿ ಗೈಸ್, ಹೆಂಗಿದೆ, ಸಖತ್ತಾಗಿದೆ. ಬರೀ ಡೌಗಳು ನಿಂದು. ಗೈಸ್ ಈಗ ಸಿಗ್ನಲ್ಗೆ ಅಂತ ಸೇರ್ಕೊಂಡಿದ್ದೀವಿ. ಇಲ್ಲಿಂದ ಸಿಗ್ನಲ್ ಮುಗಿಸ್ಕೊಂಡು ಹೋಗಬೇಕು ಗೈಸ್. ಇಲ್ಲ ಅಂತಂದ್ರೆ ಇನ್ನು 57 ಮಿನಿಟ್ಸ್ ಅಂದರೆ ಇನ್ನು 1 ನಿಮಿಷ 1 ಅವರ್ ಟ್ರಾವೆಲ್ ಮಾಡೋದು ಗೈಸ್. 44 ಕಿಲೋಮೀಟರ್ ಆಯ್ತು. ಎಕ್ಸ್ ಗೈಸ್, ಸಿಗ್ನಲ್ ಬಿಟ್ಟಿದೆ. One eternity later. ಗೈಸ್, ಚೌಟ್ರಿ ಹತ್ರ ಬಂದಿದ್ದೀವಿ ಗೈಸ್. ಈಗ ಎಲ್ಲ ನಿಲ್ಲಿಸ್ಬೇಕು. ಅಲ್ಲಲ್ಲಲ್ಲಲ್ಲಲ್ಲ. ಗೈಸ್, ಅಯ್ಯೋ ಸರಿ ಫೋನ್ ಮಾಡ್ತಿದ್ದವ್ರು ಈಗ ಬರ್ತಾವ್ರೆ ಗೈಸ್. ಇವ್ರಿಗೆ ಏನಾದ್ರು ಮಾತೇ ಇಲ್ಲ. ಅಲ್ಲ, ಅಕ್ಕಿ ಹಚ್ಚಿದ್ರಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಈ ಭಕ್ತಿ ಇರಬೇಕು ದೇವರಲ್ಲಿ. ನಾನು 2 ಮಾತು ಮುಗಿದು ಅಂತ ಹೇಳೋದು.
ಅಲ್ಲಿ ಒಳಗೆ ಬಲ್ತ್ಕಾಲ್ ಮಾಡಿಕೊಂಡು ಹೋಗುವ. ವಿಡಿಯೋ ಶೂಟ್ ಮಾಡಿ ಒಂದು ನಿಮಿಷ ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಹಾಂ ಹೇಳಿ ಅದೇನು ಅಂತ ಹೇಳ್ತಾ ಇದ್ದೀರಲ್ಲ ಗೈಸ್. ಮದುವೆ ದಿನ ನಾನು ಎಲ್ಲರಿಗೂ ಮಾತಾಡ್ಸಿದ್ರು, ಬಟ್ ಇವರೇ ಮಾತಾಡ್ಸಿಲ್ಲ. ಮಾತಾಡ್ಸ ಲಾಸ್ಟ್ ಮೂಮೆಂಟಲ್ಲಿ ಓಡೋದವ್ರು ಇವರು ನನಗೆ ಹೇಳ್ತಾರೆ ಮಾತಾಡ್ಸಿಲ್ಲ ಅಂತ. ಡಿಪ್ರೆಷನ್ ಊಟ ಮಾಡೋ ಟೈಮಲ್ಲಿ ಯಾರು ಮಾತಾಡಿಸ್ಬೇಕಾ ಗೈಸ್? ನಮ್ಮಲ್ಲಿ ಹಂಗಿಲ್ಲ. ಬಾಡು ಬೆಳ್ಳ ತಿನ್ಬೇಕಾದ್ರೆ ನಾವು ಮಾತಾಡ್ಸೋಕಿದ್ರೂ ಸೀನ್ ಇಲ್ಲ ಅಷ್ಟೇ. ಆಯ್ತು, ಆಮೇಲೆ ಗೈಸ್ ಇವಳನ್ನ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಕೇಳಿದ ಹಂಗಾಗಿ ಇವಳನ್ನ ತೋರಿಸಿದ್ರೆ ಇವಳನ್ನ ತೋರಿಸ್ಬಾರ್ದಂತೆ. ಏನೋ ಹೊಡೆದಂಗಾಯ್ತು. ಏನಕ್ಕೆ ತೋರಿಸ್ಬಾರ್ದು ಹೇಳು? ಅಮ್ಮ ಓಯ್ ಏಯ್ ಏನು ಅಂತ ಹೇಳು. ಏಯ್ ಅಮ್ಮ ಅಮ್ಮ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಗೈಸ್ ನಾನೀಗ ಅವ್ರನ್ನೆಲ್ಲ ಬಿಟ್ಟು ನಾನೀಗ ನಮ್ಮೂರ ಕಡೆ ಮೈಸೂರು ಕಡೆ ಹೊರಟಿದ್ದೀನಿ ಗೈಸ್. ಲೆಟ್ಸ್ ಗೋ. ಚಲೋ ಬೈ. ಗೈಸ್ ಫೈನಲಿ ಮೈಸೂರು ಬಂದು ರೀಚ್ ಆದೆ. ಟ್ರೈನ್ ಬಂದು 8:36 ಗೈಸ್. ಈಗ ನಮ್ಮೂರು ಬಸ್ ಹುಡುಕ್ಬೇಕು. ಬನ್ನಿ ಗೈಸ್. ಗೈಸ್ ಫೈನಲಿ ರೀಚ್ ಪ್ರಿಯಾಪಟ್ಟಣ ಗೈಸ್. ಈಗ ಬೈಕ್ನ ತಗೊಂಡು ಹೋಗ್ಬೇಕು. ಟೈಮ್ ಬಂದು 11 o'clock ಗೈಸ್. ಲೆಟ್ಸ್ ಗೋ. 2000 years later. ಗೈಸ್ ಗಾಡಿನ ಪಾರ್ಕಿಂಗ್ ಹತ್ರ ಹಾಕಿದೆ. ಅಲ್ಲಿಂದ ಗಾಡಿ ತೊಗೊಂಡು ಈಗ ಬ್ಯಾಕ್ ಟು ಹೋಮ್ ಗೈಸ್. ಗೈಸ್ ಇನ್ನೊಂದೇನು ಅಂತಂದರೆ ಈ ವಿಡಿಯೋನ ಅಂತಂದ್ರೆ ಫಂಕ್ಷನ್ ವಿಡಿಯೋನ ಬೇನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಗಿಫ್ಟ್ ಕೊಟ್ಟಿದ್ದೀನಲ್ಲ ಅವೆಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದೆ. ಮತ್ತು ಇನ್ನೊಂದೇನು ಅಂತ ಅಂದರೆ ಇನ್ನೊಬ್ಬರಿಗೆ ಯಾರೋ ಗಿಫ್ಟ್ ಕೊಡೋಕೆ ಹೋಗಿದೆ. ಆ ಗಿಫ್ಟ್ ವಿಡಿಯೋನ ನೆಕ್ಸ್ಟ್ ನಾಳೆ ಇಲ್ಲ ನಾಡ್ದು ಒಳಗಡೆ ಅಪ್ಲೋಡ್ ಮಾಡ್ತೀನಿ ಗೈಸ್.
ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬರ್ದ ಲೀಸ್ಟ್ ನನ್ನ ಸಪೋರ್ಟ್ ಮಾಡೋದು ಮರೆಯೋಕೆ ಹೋಗ್ಬೇಡಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್.